ಪರಮ ಪೂಜ್ಯ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕುಷ್ಟಗಿ ನಗರದಲ್ಲಿ ಹಜರತ್ ಹೈದರ್ ಅಲಿ ಕಮಿಟಿ ತೆಗ್ಗಿನೋಣಿ ಹಾಗೂ ಕುಷ್ಟಗಿ ನಗರದ ಎಲ್ಲ ಹಿರಿಯರು ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ತಾವು ಹಾಕಿಕೊಂಡಿದ್ದೀರಿ. ಅನ್ನದಾನ ಮಾಡೋದೊಂದು ಮತ್ತು ಇವತ್ತು ರಕ್ತದಾನ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಮೊಹಮ್ಮದ್ರವರ ಚರಿತ್ರೆಯನ್ನು, ಅವರ ವಿಚಾರಗಳನ್ನು, ಅವರ ಅನಿಸಿಕೆಗಳನ್ನು, ಅವರು ಬಾಳಿದಂಥ ಒಂದು ಹೆಜ್ಜೆ ಗುರುತುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲ ಹಾಕಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿಂದ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ 108 ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿ ಬೇರೆ ಕಾರ್ಯಕ್ರಮದ ನಿಮಿತ್ತ ಹೋಗಿರ್ತಕ್ಕಂಥ ಹಿರಿಯರಾದ ಹಸನ್ ಸಾಬ್ ದೊಡ್ಡಾಳ್ರವರೇ, ನಿಮ್ಮೆಲ್ಲರ ಹಿರಿಯರು ಮತ್ತು ಮಾಜಿ ಶಾಸಕರು ಆದಂಥ ಶರಣಪ್ಪ ವಕೀಲ್ರವರೇ ಹಾಗೂ ಶೇಖರಗೌಡ್ರೆ, ಮಂಗಳೂರು ಉಮೇಶ್ ಅವರೇ ಮತ್ತು ಸುಬಾನಿ ಅವರೇ ಹಾಗೂ ವಜೀರಲಿ ಅವರೇ, ಅಹಮ್ಮದ್ ಹುಸೇನ್ ಅವರೇ, ಮೊಯಿನುದ್ದೀನ್ ಮುಲ್ಲಾ ಅವರೇ, ನಮ್ಮ ರೈತ ಸಂಘದ ಹಿರಿಯರಾದಂಥ ನಜೀರ್ ಸಾಬ್ ಅವರೇ ಹಾಗೂ ಇನ್ನಿತರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ಆತ್ಮೀಯರೇ, ಇವತ್ತೊಂದು ಪವಿತ್ರವಾದ ದಿನ. ಯಾಕೆಂದರೆ ಯಾರೇ ಒಬ್ಬ ವ್ಯಕ್ತಿ ಜಗತ್ತನ್ನ ಸುಧಾರಣೆ ಮಾಡುವುದರ ಜೊತೆಗೆ ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಅರ್ಪಿಸಿಕೊಂಡಿರ್ತಕ್ಕಂಥ ಮಹಾತ್ಮರ ಹುಟ್ಟಿದ ದಿನ. ಆ ಮಹಾತ್ಮರಲ್ಲಿ ಪ್ರವಾದಿ ಮೊಹಮ್ಮದ್ರವರು ಈ ಒಂದು ಸಮಾಜದಲ್ಲಿ ಹುಟ್ಟಿ ಆ ಸಮಾಜವನ್ನ ಹೆಂಗ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾವಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಮಗೆ ಅನೇಕ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಅದಕ್ಕಾಗಿ ಅವರಿಗೆ ಮಹಾತ್ಮರು ಅನ್ನೋದು ಕೆಲವು ಜನರಿಗೆ ಅಂತೀವಿ ನಾವು. ಆ ಮಹಾತ್ಮರಲ್ಲಿ ಮೊಹಮ್ಮದ್ ಅವರು. ಈಗ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ನಮ್ಮ ಮುಂದಿನ ಪೀಳಿಗೆಗಳು, ನಮ್ಮ ಯುವಕರು, ನಮ್ಮ ಮಕ್ಕಳು ಪ್ರವಾದಿ ಮೊಹಮ್ಮದ್ರವರ ಒಂದು ಚರಿತ್ರೆಯನ್ನು ತಿಳಿದುಕೊಂಡು ಅವರು ಯಾವ ದಾರಿಯಲ್ಲಿ ನಡೆದ್ರು, ಅವರು ಕೂಡ ನಮ್ಮಂತೆ ಸಂಸಾರಿಕರಾದಂಥವ್ರು. ಅವರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಜೀವನದಲ್ಲಿ ಏನನ್ನ ಸಾಧಿಸಿದ್ರು ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದ್ರ ಸಲುವಾಗಿನೇ ಈ ಹುಟ್ಟು ಹಬ್ಬವನ್ನ ಆಚರಿಸ್ತಕ್ಕಂಥದ್ದು. ಮೆರವಣಿಗೆ ಮೂಲಕ ಇಡೀ ನಮ್ಮ ಕುಷ್ಟಗಿ ನಗರದ ತುಂಬಾ ಸಾವಿರಾರು ಯುವಕರು, ಹಿರಿಯರು ಎಲ್ಲರೂ ಕೂಡಿ ಅವರ ಸ್ತೋತ್ರವನ್ನ ಹೇಳ್ತಾ ಬಂದಿದ್ದೇವೆ. ಅದನ್ನು ಹೇಳೋದಷ್ಟೇ ಅಲ್ಲ, ಅವರು ಯಾವ ರೀತಿ ಜೀವನವನ್ನ ಸಾಗಿಸಿದ್ರು, ಮುಂದೆ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನ ಅವರು ಕಲಿಸಿಕೊಟ್ಟು ಹೋಗಿದ್ದಾರೆ. ಮೂಲಕ ಒಂದು ಪುಸ್ತಕ ಕೊಟ್ರಿ ಇಲ್ಲಿ, ಪ್ರವಾದಿ ಮೊಹಮ್ಮದ್ರವರನ್ನ ಅರಿಯಿರಿ. ಅಂದ್ರ ಅವರ ಜೀವನ ಚರಿತ್ರೆ ತಿಳ್ಕೊಂಡು ಅದರ ಒಂದು ಅಂಶವನ್ನಾದರೂ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಅದು ಸಾರ್ಥಕ ಆಗತ್ತೆ ಈ ಒಂದು ಕಾರ್ಯಕ್ರಮ. ಅಂದ್ರೆ ರಕ್ತ ದಾನವನ್ನ ಮಾಡುವುದರ ಮೂಲಕ. ಯಾಕೆಂದ್ರೆ ಎಲ್ಲರೂ ಯುವಕರಾದಂಥವ್ರು 50-60 ವರ್ಷದ ಒಳಗಿದ್ದವರು ಎಲ್ಲರೂ ರಕ್ತದಾನ ಮಾಡಕ್ ಅವಕಾಶ ಐತಿ. ಯಾರು ರಕ್ತದಾನ ಮಾಡಬಾರ್ದಂದ್ರೆ ಅವ್ರಿಗೆ ಏನಾದರೂ ತೊಂದರೆ ಇದ್ರ, ಆರೋಗ್ಯ ಸರಿ ಇರ್ಲಿಲ್ಲ ಅಂದ್ರ ಅಂಥವ್ರು ಮಾಡಬಾರ್ದು. ಅದಕ್ಕಿಂತ ಒಂದು ಒಳ್ಳೆಯ ಅವಕಾಶವನ್ನ ತಾವೆಲ್ಲರೂ ಕಲಿಸ್ಕೊಟ್ರಿ. ಈ ಒಂದು ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಆ ಹುಡುಗನ ಹೆಸರು ಭಾಷಾ ಪ್ರತಿ ಸರಿ ನಮ್ಮ ಮನೆಗೆ ಬಂದು ಕರೆದು ಇದೆಲ್ಲ ರಕ್ತದಾನ ಶಿಬಿರ ಮಾಡಿವ್ರಿ, ಇದು 6ನೇ ವರ್ಷ, ಇದು 5ನೇ ವರ್ಷ ಅಂತೇಳಿ ಹಿಂಗೆ ಹೇಳಿ ನೀವು ಕೂಡ ಬರ್ಬೇಕು ಅಂತ ಹೇಳಿ ಹೇಳ್ತಿದ್ದ. ನಿಜವಾಗ್ಲೂ ಅದು ಒಂದು ಸಾರ್ಥಕ ಫೋಟೋವನ್ನ ನೀವೆಲ್ಲ ಸಮಾಜದ ಹಿರಿಯರು, ಯುವಕರು ಹಾಕಿದಿರಿ. ನಿಜವಾಗ್ಲೂ ಆ ರೀತಿ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬ ವ್ಯಕ್ತಿ ಆ ಸಮಾಜಕ್ಕಾಗಿ
ನೀವು ಕೆಲಸ ಮಾಡ್ರಿ ಅಂತೇಳಿ ಆ ಭಗವಂತನಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಲ್ಲಿ ವಿನಂತಿ ಮಾಡಿಕೊಂಡು ಬೇಡಿಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ವಂದನೆಗಳು.